ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದರಿ? ನಾನು ಆರಾಮದೇನಿ ನೋಡ್ರಿ. ನಾನು ಈ ಲಾಗ್ ಶುರು ಮಾಡೀನಿ. ಇವತ್ತಿನ ಲಾಗ, ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಆಲ್ರೆಡಿ ಎಲ್ಲ ಕೆಲಸ ಮುಗ್ದೈತ್ರಿ ನಂದು. ಅಡುಗೆ ಮಾಡಿ ನಾಷ್ಟಕ್ಕೆ ಮಾಡೀನಿ ರೀ ನಾನು. ಅಂದ್ರೆ ನಾಷ್ಟಕ್ಕೆ ಮಾಡಿದ್ಮ್ಯಾಗ ಅಡುಗೆ ಮಾಡೋದಂದ್ರೆ ಲೇಟ್ ಆಕೈತೆ ರೀ. ಲೇಟ್ ಆಗೈತೆ ಅನ್ನೋದ್ರಕ್ಕಿಂತ ನಾಷ್ಟ ರೆಡಿ ಮಾಡಿಟ್ರೆ ಅಡುಗೆ ಮಾಡ್ಬೇಕಂದ್ರೆ ನಾಷ್ಟ ಆರಿ ಹೋಕತ್ರಿ. ಇಲ್ಲಿ ನಾಷ್ಟ ಮಾಡಿ ಅಡುಗೆ ಮಾಡ್ಬೇಕಂದ್ರೆ ಮಾಡೋಕ್ಕಾಗೋದಿಲ್ಲ, ಆಯಾಸದಂಗೆ ಆಕೈತಿ. ಹಿಂಗಾಗಿ ಮುಂಚೆನೇ ಅಡುಗೆ ಮಾಡಿ ಮುಗಿಸ್ಕೊಂಡು ಅದಾದ್ಮೇಲೆ ನಾಷ್ಟಕ್ಕೆ ಮಾಡೀನಿ ನೋಡ್ರಿ. ಬರ್ರಿ ನಾಷ್ಟ ಮಾಡೋಣ. ಇದೇನಿದ್ರೊಳಗೆ ನಾಷ್ಟದೊಳಗೆ ಉಪ್ಪಿನಕಾಯಿ ಅನ್ಬೇಡ್ರಿ, ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಉಪ್ಪಿನಕಾಯಿ ಹಚ್ಕೊಂಡಂತಂದು. ಆಮ್ಯಾಗ ಇದು ಒಂದು 3-4 ದಿವಸದ ವಿಡಿಯೋ ಕ್ಲಿಪ್ಪಿಂಗ್ ಇರ್ಬೋದು ರೀ ಇವ. ಡೈಲಿ ಸ್ವಲ್ಪ ಮಾಡಿಟ್ಟಿದ್ದು ಅದಾವ್ರಿ ಇವ. ಈಗ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೊಂಟೇನಿ ರೀ ನಾನು. ಹ್ಯಾಂಡ್ ವರ್ಕ್ ಕಲಿಯಕ್ಕೆ ಹೊಂಟೇನಿ ರೀ ನಾನು. ಹಿಂಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗವಲ್ರಿ ಈಗ. ಯಾವಾಗ ಆಗುತ್ತೆ ಅವಾಗ ಅಷ್ಟು ಮಾಡಿಟ್ಟೇನಿ. ಅವತ್ತನ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ. ಇಲ್ಲಿ ಚಪಾತಿ ಮಾಡ್ತೇನೆ ನಾನು. ಅಂದ್ರೆ ನೀರದು ಬಂದಿದ್ದು ರೀ ಮುಂಜಾನೆ. ನೀರು ಬಂದ ಸಂಬಂಧಾಗಿ ಎಲ್ಲ ಲೇಟ್ ಆಗಿಬಿಟ್ಟಿದ್ರಿ ಕೆಲಸ. ಇನ್ನು ಅಡುಗೆನೂ ಎಲ್ಲ ಥರ 2 ಥರ 3 ಥರ ಮಾಡ್ಕೊತ ಕೂತ್ರೆ ಲೇಟ್ ಆಕೈತಿಗಪ್ಪ ಅಂದ್ಕೊಂಡು ಇಲ್ಲಿ ಚಪಾತಿ ಮಾಡತ್ತೇನೆ. ಚಪಾತಿ ಬಟಾಟೆ ಕುರ್ಮಾ ಆದ್ರೆ ಅದ್ರೊಳಗೆ ಎಲ್ಲ ಥರ ಬಟಾಣಿ ಕಾಳು, ಶೇಂಗಾ, ಮೊಳಕೆ ಕಾಳು ಎಲ್ಲ ಇರ್ತಾವೆ. ಹಿಂಗಾಗಿ ಡಿಫ್ರೆಂಟ್ ಅನಿಸಿ ಒಂದೇ ಥರ ತಿಂತಾರೆ. ಇಲ್ಲಾಂದ್ರೆ ಮತ್ತೆ 2 ಥರ ಕೇಳ್ತಾರೆ. ಹಿಂಗಾಗಿ ಒಂದು ಬಟಾಟೆ ಕುರ್ಮಾ ಮಾಡಿದ್ನಿ, ಆಮೇಲೆ ಚಪಾತಿ ಮಾಡಿದ್ನಿ, ಆಮ್ಯಾಗ ಒಗ್ಗರಣೆ ಅನ್ನ. ಸಾರು ಮಾಡೋದು ಕ್ಯಾನ್ಸಲ್ ಮಾಡಿ ಒಗ್ಗರಣೆ ಅನ್ನ ಮಾಡಿ ನೋಡ್ರಿ. ಪಲಾವ್ ನೋಡ್ರಿ. ನಾವು ಹಳ್ಳಿ ಕಡೆ ಹೆಚ್ಚಾಗಿ ಒಗ್ಗರಣೆ ಅಂತೀವಿ, ಅದ ರೂಢಿ. ಪಲಾವ್ ಮಾಡೀನಿ. ಪಲಾವ್ಗೆ ಎಲ್ಲ ಕಾಯಿಪಲ್ಲೆ ಐಟಮ್ ಖಾಲಿ ಆಗಿತ್ತು ಈಗ. ವಾರದ ಕೊನೆಯ ದಿನಗಳು ಹಿಂಗೆ ರೀ ಇವು. ಕಾಯಿಪಲ್ಲೆ ಐಟಮ್ ಎಲ್ಲ ಖಾಲಿ ಆಗೋಣ ನಮ್ಮ ಮಸಾಲೆ ಖಾರ ಹಾಕಿ ಮಾಡೀನಿ ರೀ ಇಲ್ಲಿ ಪಲಾವ್ ನಾನು. ಅಂದ್ರೆ ಒಂಥರ ಡಿಫ್ರೆಂಟ್ ಅನ್ನಿಸ್ತೈತಪ್ಪ ಅಂದ್ಕೊಂಡು ಮಸಾಲೆ ಖಾರ ಹಾಕಿ ಮಾಡೀನಿ ರೀ. ಆಮ್ಯಾಗ ಚಪಾತಿ ಹಿಟ್ಟು ಮುಂಜಾನೆ ನಾದಿಟ್ಟೀನಿ ರೀ ನಾನು, ನೀರು ಬರೋಕ್ಕಿಂತ ಮುಂಚೆನೇ. ನೀರು ಬಂದ್ಮ್ಯಾಗ ಮೊದಲು 5 ದಿವ್ಸಕ್ಕೊಮ್ಮೆ ನೀರು ಬರೋದ್ರಿ. ಅಂಥದ್ರೊಳಗನ ಎಲ್ಲ ತುಂಬಿಟ್ಕೋಬೇಕಲ್ರಿ. 700 ಲೀಟ್ರದ್ದು 2 ಸಿಂಟ್ಯಾಕ್ಸ್ ಅದಾವೆ. 2 ಸಿಂಟ್ಯಾಕ್ಸ್ ತುಂಬ್ಕೋಬೇಕು. ತುಂಬಿಕೊಂಡು ಹೊರಗೊಂದು ಬ್ಯಾರೆಲ್ ಐತೆ, ಆ ಬ್ಯಾರೆಲ್ ತುಂಬಿಕೊಂಡು ಅವನ್ನೆಲ್ಲ ನೀರು ತುಂಬ್ಕೊಳ್ಳೋದ್ರಾಗ 9 ಆಕೈತೆ ರೀ ಟೈಮ್. ಏನಿಲ್ಲ ಅಂದ್ರೆ 1.5 ತಾಸಾರು ನೀರು ಬಿಡ್ತಾರೆ ರೀ. 1 ತಾಸರಿಂದ 1.5 ತಾಸು ಆರಾಮ್ ಬಿಡ್ತಾರೆ ನೀರು. ಅಂದ್ರೇನು 5 ದಿನಕ್ಕೊಮ್ಮೆ ರೀ. ಡೈಲಿ ಅಂತೂ ಅಲ್ಲ, 5 ದಿನಕ್ಕೊಮ್ಮೆ. ದಿವಸ ನೀರು ಬಿಡೋದು ನೋಡೇ ಇಲ್ಲ ಬಿಡ್ರಿ ನಾವಿಲ್ಲಿ ಬಂದ್ಮ್ಯಾಗ. ಇದು ವಿಡಿಯೋ ಲೆಂತಿ ಭಾಳ ಇತ್ತು ಇದು. ಹಿಂಗಾಗಿ ಸ್ವಲ್ಪ ಸ್ಪೀಡ್ ಇಟ್ಟ ನೋಡ್ರಿ ಅದನ್ನ. ಸ್ಪೀಡ್ ಇಟ್ಟಿದ್ದು ವಿಡಿಯೋ ನೋಡೋಕೆ ಒಂಥರ ಚೀಸ್ ನೋಡ್ರಿ. ಹೆಂಗೆ ಓಡಾಡ್ದಂಗೆ ಆಗಿರ್ತೈತೆ ನೋಡ್ರಿ ಮುಂಚೆ. ಒಂದು 3 ಮಂತ್ಸ್ ಹೋಗ್ಬೇಕು ಅನ್ನೋದೈತ್ರಿ, 3 ತಿಂಗಳ ಹ್ಯಾಂಡ್ ವರ್ಕ್ ಮಾಡೋಕೆ. ನೋಡೋಣ್ರಿ. ಅಂದ್ರೆ ಈಗ ನಾ ಪೂರ್ತಿ ಪರ್ಫೆಕ್ಟಾಗಿ ಬರ್ತೈತೆ ಅನ್ನಂಗಿಲ್ಲ, ಪೂರ್ತಿ ಏನು ಬರಂಗಿಲ್ಲಪ್ಪನೂ ಅನ್ನಂಗಿಲ್ಲ. ಸ್ವಲ್ಪ ಬರ್ತೈತೆ ನನಗೆ ಹ್ಯಾಂಡ್ ವರ್ಕ್. ಯಾಕಂದ್ರೆ 1-2 ಬ್ಲೌಸ್ ಮಾಡ್ಕೊಂಡೇನಿ ರೀ ನಾ ಈಗ ಆಲ್ರೆಡಿ ಮನ್ಯಾಗನ. ಅದ್ರೇನು ರೀ ಯಾರೂ ಹೇಳ್ಕೊಟ್ಟಿಲ್ಲ ರೀ, ಹೇಳ್ಕೊಡ್ಲಾರ್ದು ಮಾಡೀನಿ. ಆಮ್ಯಾಗ ಈ ಸಾರಿ ಕುಚ್ಚೋದು ಕಟ್ತೇನೆ ರೀ. ಹೆಂಗೆ ಬೇಕು ಹಂಗೆ ಕಟ್ತೀನಿ ಸಾರಿ ಕುಚ್ಚಿ. ಅದನ್ನ ಯಾರು ಹೇಳಿ ಕೊಟ್ಟಿಲ್ಲ ನನಗೆ. ಆದ್ರೂ ಏನು ರೀ ಹ್ಯಾಂಡ್ ವರ್ಕ ಬ್ಲೌಸಿಗೆ ಇರ್ತೈತಿಲ್ಲ ರೀ, ಇದೊಂದು ಸ್ವಲ್ಪ ಕಲಿತಾಗನ ಚಲೋ ಅನಿಸ್ತ್ರಿ ಇದು. ಯಾಕಂದ್ರೆ ಈ ಹಿಂದೆ ಕೆಳಗೆ ಎಳಿಯೋದು ಉಚ್ಲಿ ಮಾಡಲಿ, ಅವ್ನು ಹೆಂಗೆ ಗಂಟು ಹಾಕ್ಬೇಕು, ಏನು ಮಾಡ್ಬೇಕು, ಹೆಂಗೆ ಏನು ಅದ್ರೊಳಗೆ ನಾನಾ ಥರ ಐತ್ರಿ. ಮತ್ತು ಹ್ಯಾಂಡ್ ವರ್ಕ್ ಒಳಗನ ಬೇರೆ ಥರ ಕಲಿಬೇಕಂತಂದು ಅಂದ್ಕೊಂಡು ಮತ್ತೊಂದು ಕಡೆ ಹೊಂಟೇನಿ ರೀ ನಾ, ಬೇರೆ ಊರಿಗೆ. ನಮ್ಮೂರಿಂದ ಏನಿಲ್ಲ ಅಂದ್ರೆ ಒಂದು 10-12 ಕಿಲೋಮೀಟ್ರಾರ ಹಾಕಿರ್ಬೋದು ರೀ ಅದು ಊರ. ಅಲ್ಲಿ ಹೋಗಿ ಡೈಲಿ ಹೋಗಿ ಅಲ್ಲಿ ಕಲ್ತು ಬರ್ಬೇಕು ರೀ. ಡೈರೆಕ್ಟ್ ಬಸ್ ಐತ್ರಿ, ಬಸ್ಸಿಗೆ ಹೋಗೋದು ಬರೋದು ಮಾಡ್ತೇನೆ ರೀ ನಾನು. ಹಿಂಗಾಗಿ ಇನ್ನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಕೈತ್ಲೋ ಗೊತ್ತಿಲ್ಲ ರೀ. ಆಮ್ಯಾಗ ಆದಷ್ಟು ಟ್ರೈ ಮಾಡ್ತೇನೆ ರೀ. ಎಷ್ಟಾಕೈತೆ ಅಷ್ಟು ಟ್ರೈ ಮಾಡಿ ವಿಡಿಯೋ 2 ದಿನಕ್ಕೊಂದಾರು ಅಪ್ಲೋಡ್ ಮಾಡಂಗೆ ಮಾಡ್ತೇನೆ ರೀ. ಆಮ್ಯಾಗ ಲೈವ್ ವಿಡಿಯೋ ಬಿಟ್ಟದೇನು ರೀ, ಲೈವ್ ವಿಡಿಯೋನೂ ಮಾಡಿಲ್ಲ. ನೋಡೋಣ್ರಿ ಮತ್ತು ಟೈಮ್ ಸಿಕ್ಕಾಗ, ಖಾಲಿ ಇದ್ದಾಗ, ಕೆಲ್ಸಕ್ಕೆ ಹೋಗ್ಲಾರ್ದಾಗ ಮಾಡ್ಬೇಕು ಅನ್ನೋದೈತ್ರಿ. ಮಾಡ್ತೇನೋ ನೋಡೋಣ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಮತ್ತು ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ವಿಡಿಯೋ. ಯಾಕಂದ್ರೆ ಅದು ಬಂದೈತೆ ರೀ ಇನ್ನೊಂದು ವರ್ಷ ಆಗಕ್ಕೇನು ಭಾಳ ದಿವಸ ಇಲ್ಲ, ಭಾಳ ಅಂದ್ರೆ ಇನ್ನೊಂದು ತಿಂಗಳು ಇರ್ಬೋದು. ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಮುಗೀತು ರೀ ನನ್ನ ಚಾನಲ್ ಡಮಾರ ರೀ. ಮತ್ತು ವಾಚ್ ಅವರ್ ಕಂಪ್ಲೀಟ್ ಮುಂದೆ ನಮಗೇನು ಆಗಂಗಿಲ್ಲ, ಅದೇನು ಚಾನಲ್ ಕೈ ಹಿಡಿಯಂಗಿಲ್ಲ, ಹಿಂಗಾಗಿಬಿಡ್ತೈತಿ. ಅದಕ್ಕೆ ನೋಡಿರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಇಲ್ಲಿ ನೋಡಿರಿ ಬಟಾಟೆ ಕುರ್ಮಾ, ಚಪಾತಿ, ಉಪ್ಪಿನಕಾಯಿ, ಮಸಾಲೆ ಅನ್ನ ಮುಗೀತು ನೋಡಿರಿ ಇವತ್ತಿನ ಊಟದ ಅಡುಗೆ ಫೈನಲ್. ಇಷ್ಟ ಅಂದರೂ 12:30 ಆಗಿತ್ತು ರೀ. ನೀರಲ್ಲಿ ತುಂಬ್ಕೊಂಡು ಫುಲ್ ಹಸು ಆಗಿಬಿಟ್ಟಿರ್ತಾವ್ರಿ. 12:30 ಆಗಿತ್ತು ಟೈಮ. ಯಾರನ್ನು ತಿನ್ನಲಿ ಅನ್ನಂಗೆ ಆಗಿಬಿಟ್ಟಿತ್ತು. ಹೀಗಾಗಿ ಫುಲ್ ಹಸುವಾಗಿ ಒಮ್ಮೆ ಚಪಾತಿ ಆದ್ಬಿಟ್ಟಿಗೆ ಊಟಕ್ಕೆ ಹಿಡ್ಕೊಂಡು ಕೂತೀನಿ ನಾನು. ಏನಲ್ರಿ ನಿಮ್ಮ ಮುಂಚೆನ 3-4 ದಿವಸದ ವಿಡಿಯೋ ಕ್ಲಿಪ್ಪಿಂಗ್ ಅತ್ತ. ಹಿಂಗಾಗಿ ಇದು ಚುನ್ಮುರಿ ಸುಸ್ಲಾ ಮಾಡತ್ತಿದ್ದು ನೋಡಿರಿ, ನಾಷ್ಟಕ್ಕೆ ಮಾಡತ್ತಿದ್ದು. ಯಾವಾಗಾದರೂ ಅವಲಕ್ಕಿಗತ್ತೆ ಚುನ್ಮುರಿ ನೀರು ಬಸಿಬಾರ್ದು ರೀ. ಅದ್ರ ಸಂಬಂಧ ವಿಡಿಯೋ ಮಾಡೀನಿ ರೀ, ಅದನ್ನ ಹೇಳ್ಬೇಕಂತಂದನ. ಯಾವಾಗಿದ್ರೂ ಚುನ್ಮುರಿ ಹಿಂಗೆ ನೀರೊಳಗೆ ಕೈ ಆಡಿಸಿ ಎಲ್ಲ ತೋದ್ಮ್ಯಾಗ ಹಿಂಗೆ ಹೆಚ್ಚಿಗೆ ತೊಗೋಬೇಕು ನೋಡಿರಿ ಚುನ್ಮುರಿ. ಯಾಕಂದ್ರೆ ಕೆಳಗೆ ಉಸುಕಿರ್ತೈತೆ ರೀ ಚುನ್ಮುರಿ ಒಳಗೆ. ಅವಲಕ್ಕಿ ಹಂಗಿಲ್ಲ, ಮೊದಲನ್ನ ಮರದ ಹಾಕಿ ಸ್ವಚ್ಛ ಮಾಡಿಕೊಂಡು ತೋಸಿ ನೀರು ಬಸಿದ್ರೆ ನಡಿತೈತ್ರಿ ಅವಲಕ್ಕಿಗೆ. ಅವಲಕ್ಕಿ ಹಿಂಗೆ ತೊಗೊಂಗಿಲ್ಲ ಹಿಂಡಿ, ಮತ್ತು ಹಿಂಡಿ ತೊಗೊಂಡ್ರಂದ್ರೆ ಅವಲಕ್ಕಿ ಮುಗೀತು. ಅದನ್ನೇನು ಮಾಡೋಕೆ ಬರೋಂಗಿಲ್ಲ, ಅದನ್ನ ಹಂಗೆ ಆಗಿಬಿಡ್ತೈತಿ. ಅವಲಕ್ಕಿಗೆ ನೀರೇ ಬಸಿಬೇಕು, ಚುನ್ಮುರಿಗೆ ಹಿಂಡಿ ತೊಗೋಬೇಕು ನೋಡಿರಿ. ಅಂದ್ರೆ ಅವಲಕ್ಕಿ ನೀರು ಹೀರ್ಕೊತಿರ್ತೈತಿ ರೀ, ಅದು ಹಿರ್ಕೊಂಡು ಮೆತ್ತಗೆ ಹಾಕಿರ್ತೈತಿ. ಹಿಂಗಾಗಿ ನೀರು ಹೆಚ್ಚಿಗೆ ತೆಗಿಬಾರ್ದು ಅದ್ರೊಳಗೇನು. ಅವು ಎಷ್ಟು ಹಿಂಗೆ ಅದನ್ನೇನು ಡಬ್ರಿ ಬಗ್ಸನ ಎಷ್ಟು ನೀರು ಬೀಳ್ತಾವಲ್ಲ ಅಷ್ಟು ನೀರನ್ನು ಮುಗಿಸ್ಬಿಡಿದ್ರನ್ನ ಹೆಚ್ಚಿಗೆ ಅದು ತೆಗಿಯಕ್ಕೆ ಹೋಗಂಗಿಲ್ಲ. ಇವನ್ನೆಲ್ಲ ಸ್ವಚ್ಛ ಹಿಂಗೆ ಹೆಚ್ಚಿಗೆ ತೊಗೋಬೇಕ್ರಿ ನೀರು. ಈಗ ನೋಡಿರಿ ನೀವು ಹಿಂಗೆ ಅವ್ನು ನೀರು ಚೆಲ್ಲಕ್ಕೆ ಹೋದಾಗ ಕೆಳಗೆ ಕರ್ರಗೆ ಉಸುಕು ಬಂದು ಕೂತಿರ್ತೈತೆ ನೋಡಿರಿ. ಆ ಉಸುಕು ತೆಗಿಲಿಲ್ಲ ಅಂದ್ರೆ ನಾಷ್ಟ ಮಾಡೋ ಟೈಮ್ದಾಗ ಒಂಥರ ಕರ್ ಅನ್ನಕತ್ತಿ ಬಿಡ್ತೈತೆ ಬಾಯಾಗ. ಹಿಂಗಾಗಿ ನೀರು ಬಸದು ತೊಗೋಬೇಕಂತ ಅವನು.